ನಮಸ್ಕಾರ ಎಲ್ಲರಿಗೂ. PM ಕಿಸಾನ್ ಯೋಜನೆ ಕಡೆಯಿಂದ 22ನೇ ಕಂತಿನ ಹಣವನ್ನು ಪಡೆಯಕ್ಕೆ ಅರ್ಹತೆ ಹೊಂದಿರುವಂಥ ರೈತರ ಪಟ್ಟಿ ಈಗಾಗಲೇ ಬಿಡುಗಡೆಯಾಗಿರುವಂಥದ್ದು. ಈ ಒಂದು ಪಟ್ಟಿಯಲ್ಲಿ ರೈತರ ಹೆಸರು ಇದ್ದರೆ ಮಾತ್ರ PM ಕಿಸಾನ್ ಯೋಜನೆ ಕಡೆಯಿಂದ 22ನೇ ಕಂತಿನ ಹಣವನ್ನು ಪಡೆಯಕ್ಕೆ ಅರ್ಹತೆಯನ್ನು ಹೊಂದಿರ್ತೀರ. ಹಾಗಾಗಿ ನಿಮ್ಮ ಒಂದು ಖಾತೆಗೂ ಕೂಡ ಹಣ ಜಮಾ ಆಗುವಂಥದ್ದು. ನಿಮ್ಮ ಒಂದು ಖಾತೆಗೆ ಹಣ ಬರಬೇಕಾದ್ರೆ ಈ ಒಂದು ಪಟ್ಟಿಯಲ್ಲಿ ಅಥವಾ ಈ ಒಂದು ಲಿಸ್ಟಲ್ಲಿ ಕಡ್ಡಾಯವಾಗಿ ನಿಮ್ಮ ಒಂದು ಹೆಸರು ಇರಲೇಬೇಕಾಗಿರುವಂಥದ್ದು. ಹಾಗಾಗಿ ರೈತರು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇ ಅಥವಾ ಯಾವುದೇ ಒಂದು ಕಚೇರಿಗೆ ಹೋಗದೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ PM ಕಿಸಾನ್ ಯೋಜನೆ ಕಡೆಯಿಂದ 22ನೇ ಕಂತಿನ ಹಣವನ್ನು ಪಡೆಯುವಂಥ ರೈತರ ಪಟ್ಟಿನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. GSP ಕ್ಲರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂಥ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಥವಾ PM ಕಿಸಾನ್ ಯೋಜನೆ ಕಡೆಯಿಂದ 22ನೇ ಕಂತಿನ ಹಣವನ್ನು ಪಡೆಯುವಂಥ ರೈತರ ಪಟ್ಟಿ ಈಗಾಗಲೇ ಬಿಡುಗಡೆಯಾಗಿರುವಂಥದ್ದು. ಈ ಒಂದು ಪಟ್ಟಿಯಲ್ಲಿ ರೈತರ ಹೆಸರು ಇದ್ದರೆ ಮಾತ್ರ PM ಕಿಸಾನ್ ಯೋಜನೆ ಕಡೆಯಿಂದ 22ನೇ ಕಂತಿನ ಹಣವನ್ನು ಪಡೆಯೋಕ್ಕೆ ಅರ್ಹತೆಯನ್ನು ಹೊಂದಿರ್ತೀರ. ಹಾಗಾಗಿ ರೈತರು ತಮ್ಮ ಒಂದು ಫೋನ್ನ ಮುಖಾಂತರ PM ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಪಡೆಯುವಂಥ ರೈತರ ಪಟ್ಟಿ ಅಥವಾ ರೈತರ ಲಿಸ್ಟ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದರೆ, ಮೊದಲನೇದಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಥವಾ PM ಕಿಸಾನ್ ಯೋಜನೆ ಅಂತ ಹೇಳ್ಬೋದು. ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂಥ ವೆಬ್ಸೈಟ್ಗೆ ನೇರವಾಗಿ ಭೇಟಿ ನೀಡ್ತೀರಾ. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ಇಲ್ಲಿ ನೋಡ್ಬೋದು ನಿಮಗೆ ಒಂದು ಆಪ್ಷನ್ ಕಾಣ್ತಿದೆ, ಬೆನಿಫಿಷರಿ ಲಿಸ್ಟ್ ಅಂತ ಇದೆ. ಸೊ ಈ ಒಂದು ಬೆನಿಫಿಷರಿ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಮತ್ತೊಂದು ಪೇಜ್ ಕೂಡ ಓಪನ್ ಆಗುತ್ತೆ, ಬೆನಿಫಿಷರಿ ಲಿಸ್ಟ್ ಅಂತ. ಇಲ್ಲಿ ಸ್ಟೇಟ್ ಅಂತ ಇರುತ್ತೆ, ನಮ್ಮ ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಡಿಸ್ಟಿಕ್ ಅಂತ ಇರುತ್ತೆ, ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳ ಒಂದು ಪಟ್ಟಿನ ಕೂಡ ಕೊಟ್ಟಿರ್ತಾರೆ. ಇದರಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಸಬ್ ಡಿಸ್ಟಿಕ್ ಅಂತ ಬಂದಿರುತ್ತೆ, ಅಂದರೆ ನಿಮ್ಮ ಒಂದು ತಾಲೂಕು ಅಂತ ಹೇಳ್ಬೋದು. ನಿಮ್ಮ ಒಂದು ತಾಲೂಕು ಯಾವುದಾಗಿರುತ್ತೋ ಆ ಒಂದು ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ವಿಲೇಜ್ ಅಂತ ಬಂದಿರುತ್ತೆ, ಸೊ ನಿಮ್ಮ ಒಂದು ಊರು ಅಥವಾ ವಿಲೇಜ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಗೆಟ್ ರಿಪೋರ್ಟ್ ಅಂತ ಇರುತ್ತೆ ನೋಡ್ಬೋದು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಊರಿನಲ್ಲಿ ಇರುವಂಥ ಎಲ್ಲ ರೈತರ ಹೆಸರು ಕೂಡ ಬಂದಿರುವಂಥದ್ದು, ಅಂದರೆ ಯಾರೆಲ್ಲ 22ನೇ ಕಂತಿನ ಹಣವನ್ನು ಪಡೆಯೋಕ್ಕೆ ಅರ್ಹತೆ ಹೊಂದಿರ್ತೀರಾ ಅಥವಾ 22ನೇ ಕಂತಿನ ಹಣ ಯಾರೆಲ್ಲ ರೈತರಿಗೆ ಜಮಾ ಆಗುತ್ತೆ ಅಂತ ಈ ಒಂದು ಲಿಸ್ಟ್ನ ಮೂಲಕ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ಸೀರಿಯಲ್ ನಂಬರ್, ಫಾರ್ಮರ್ ನೇಮ್, ಜೆಂಡರ್ ಅಂತ ಇರುತ್ತೆ. ಒಂದೊಂದಾಗಿ ಚೆಕ್ ಮಾಡ್ತಾ ಹೋಗಿ ಈ ಒಂದು ಲಿಸ್ಟಲ್ಲಿ ಅಥವಾ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಸರಿಯಾಗಿ ಚೆಕ್ ಮಾಡ್ತಾ ಹೋಗಿ. ಇಲ್ಲಿ 1ರಿಂದ 50ರವರೆಗೆ ಒಂದು ಪೇಜ್ ಇರುವಂಥದ್ದು. ಈ ಒಂದು ಪೇಜಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫಸ್ಟ್ನೇ ಪೇಜಲ್ಲಿ ಅಥವಾ 1ನೇ ಪೇಜಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇರಲಿಲ್ಲ ಅಂತಂದರೆ ಇಲ್ಲಿ 2ನೇ ಪುಟ ಅಂತಿರುತ್ತೆ. ಸೊ ಈ ಒಂದು 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ 2ನೇ ಪೇಜ್ ಕೂಡ ಇಲ್ಲಿ ಓಪನ್ ಆಗುವಂಥದ್ದು. ಈ ಒಂದು ಪಟ್ಟಿಯಲ್ಲಿ ಕೂಡ ನೀವು ಸರಿಯಾಗಿ ನಿಮ್ಮ ಒಂದು ಹೆಸರನ್ನ ಚೆಕ್ ಮಾಡ್ತಾ ಹೋಗಿ. ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಂತಂದರೆ ನೀವು ಖಂಡಿತವಾಗಿ ಕೂಡ PM ಕಿಸಾನ್ ಯೋಜನೆ ಕಡೆಯಿಂದ 22ನೇ ಕಂತಿನ 2,000 ರೂಪಾಯಿನ ಪಡೆಯೋಕ್ಕೆ ಅರ್ಹತೆನ ಹೊಂದಿರ್ತೀರ. ಈ ರೀತಿಯಾಗಿ ರೈತರು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇ ಸ್ವತಃ ತಮ್ಮ ಒಂದು ಫೋನಿನ ಮುಖಾಂತರನೇ PM ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಪಡೆಯುವಂಥ ರೈತರ ಲಿಸ್ಟ್ ಅಥವಾ ಪಟ್ಟಿನ ಕೂಡ ಚೆಕ್ ಮಾಡ್ಕೋಬೋದಾಗಿತ್ತು. ಸೊ ಈ ಒಂದು ಮಾಹಿತಿ ಎಲ್ಲ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.